ಬೆಳಗಾವಿಯ ಮಹಾನಗರ ಪಾಲಿಕೆ 24ನೇ ಅವಧಿಗೆ ಮೇಯರ್ ಆಗಿ ಪ್ರೀತಿ ಕಾಮ್ಕರ್ ಹಾಗೂ ಉಪಮೇಯರ್ ಆಗಿ ಹನುಮಂತ್ ಕೊಂಗಾಲಿ ಆಯ್ಕೆಯಾಗಿದ್ದಾರೆ. ಪಕ್ಷದ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ನಡೆಸಿ ಮೇಯರ್ ಮತ್ತು ಉಪಮೇಯರ್ ಹುದ್ದೆಗಳಿಗಾಗಿ ಅಭ್ಯರ್ಥಿಗಳ ಹೆಸರುಗಳನ್ನು ಅಂತಿಮಗೊಳಿಸಲಾಯಿತು. ನೇಕಾರ ಸಮಾಜಕ್ಕೆ ಸೇರಿದ ಪ್ರೀತಿ ಕಾಮ್ಕರ್ ಅವರಿಗೆ ಮೇಯರ್ ಸ್ಥಾನ ನೀಡಲಾಗಿದ್ದು, ಲಿಂಗಾಯತ ಸಮಾಜದ ಹನುಮಂತ್ ಕೊಂಗಾಲಿ ಅವರನ್ನು ಉಪಮೇಯರ್ ಆಗಿ ಆಯ್ಕೆ ಮಾಡಲಾಗಿದೆ. ಈ ಕುರಿತು ಮಾತನಾಡಿದ ಶಾಸಕ ಅಭಯ್ ಪಾಟೀಲ್, ಪಕ್ಷದ ನಿರ್ಧಾರದಂತೆ ಮೇಯರ್ ಹಾಗೂ ಉಪಮೇಯರ್ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ತಿಳಿಸಿದರು. 4ನೇ ಅವಧಿಗೆ ಮಹಾಪೌರ ಮತ್ತು ಉಪಮಹಾಪೌರರನ್ನು ಆಯ್ಕೆ ಮಾಡಿರುವುದಾಗಿ ಅವರು ಹೇಳಿದರು. ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ನೇಕಾರ ಸಮುದಾಯಕ್ಕೆ ಮೇಯರ್ ಸ್ಥಾನ ಲಭಿಸಿರುವುದು ಗಮನಾರ್ಹವಾಗಿದೆ. ಭಾರತೀಯ ಜನತಾ ಪಕ್ಷದ ಮಹಾನಗರ ಪಾಲಿಕೆಯಲ್ಲಿ ಬಹುಮತ ಬಂದು ಈಗ ಇದು 4ನೇ ಮಹಾಪೌರ. ಈಗಾಗಲೇ 3 ಮಹಾಪೌರರು ಆಯ್ಕೆಯಾಗಿದ್ದಾರೆ. ಇದು 4ನೇ ಮಹಾಪೌರ. ಬೆಳಗಾವಿಯಲ್ಲಿರುವಂಥ ಪ್ರಮುಖ ಸಮಾಜದ ಪ್ರತಿಯೊಂದು ಸಲ ಪ್ರತಿಯೊಬ್ಬರಿಗೆ ಅವಕಾಶ ಸಿಗಬೇಕು ಅನ್ನುವಂಥದ್ದು ಪಕ್ಷದ ಕಾರ್ಯಕ್ರಮ. ಆ ಪ್ರಕಾರ ಇವತ್ತು ಕೋರ್ ಕಮಿಟಿ ಮೀಟಿಂಗ್ ಮಾಡಿ ಎಲ್ಲ ವಿಚಾರಗಳನ್ನು ಮಾಡಿ ರಾಜ್ಯದಲ್ಲೇ ಮೊದಲನೇ ಸಲ ನನಗೆ ನೇಕಾರ ಸಮಾಜದ ಪ್ರಮುಖರು ಭೇಟಿಯಾಗಿ ಹೇಳಿದ ಪ್ರಕಾರ ಮೊದಲನೇ ಬಾರಿಗೆ ರಾಜ್ಯದಾಗ ನೇಕಾರ ಸಮಾಜದವರಿಗೆ ಮಹಾಪೌರವನ್ನು ಕಲ್ಪಿಸುವಂಥ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡಿದೆ ಅಂತೇಳಿ ಸಮಾಜ ಪ್ರಮುಖರು ಹೇಳಿದ್ದರಿಂದ ಅದು ಒಂದು ಭಾಗ. ಎರಡನೇದು ಉಪಮಹಾಪೌರರಾಗಿ ನಮ್ಮ ಹಿಂದಿನ ಆಡಳಿತ ಪಕ್ಷದ ನಾಯಕರು ಕೊಂಗಾಲಿ ಅವರನ್ನು ಮಾಡಿದರು. ಅದು ಲಿಂಗಾಯತ ಸಮಾಜಕ್ಕೆ ಕೊಟ್ಟಿದ್ದಾರೆ. ಇನ್ನೂ 1 ವರ್ಷ ಅವಕಾಶ ಅದ, ಮುಂದಿನ ವರ್ಷ. ಅದರಲ್ಲಿ ನಿಶ್ಚಿತವಾಗಿ ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಸರ್, ಈಗಾಗಲೇ ಹನುಮಂತ್ ಕೊಂಗಾಲಿ ಅವರು ಗೂಡಾದ ಸದಸ್ಯರಾಗಿದ್ದರು ಮತ್ತು ಆಡಳಿತ ಪಕ್ಷದ ನಾಯಕರಾಗಿದ್ದರು ಮತ್ತು ಉಪಮಹಾಪೌರರಿಗೆ ಭಾಳ ಮಂದಿ ಆಕಾಂಕ್ಷಿ ಆಗಿದ್ದರು ನಾರ್ತ್ ಸೈಡ್ ಮತ್ತು ಅವರಿಗೆ ಹನುಮಂತ್ ಕೊಂಗಾಲಿ ಅವರು ಕೊಟ್ಟರು. ಅಲ್ಲ, ಒಟ್ಟಾರೆಯಾಗಿ ಪಕ್ಷದ ನಿರ್ಣಯನ ಎಲ್ಲರೂ ಮುಂಜಾನೆ ಇದು ಹೈಕಮಾಂಡ್ ಗತೆ ಬೇರೆ ಪಕ್ಷದಾಗಲ್ಲ. ಇವತ್ತೆಲ್ಲ ನಗರಸೇವಕರ ಮುಂಜಾನೆ ಕರೆದು ಯಾರ್ಯಾರು ಒಟ್ಟೆ ಸುಮಾರು 7 ಜನ ಮಹಾಪೌರವರು ಅದಕ್ಕೆ 6 ಜನ ಉಪಮಹಾಪೌರರಿಗೆ ಹೆಸರನ್ನು ಕೊಟ್ಟಿದ್ದರು. ಅವರೆಲ್ಲರೂ ಅಭಿಪ್ರಾಯ ಕೇಳಿದಾಗ ಎಲ್ಲರೂ ಕೋರ್ ಸಮಿತಿ ಏನು ನಿರ್ಣಯ ಮಾಡ್ತದೆ ನಾವು ಒಪ್ತೇವೆ ಅನ್ನೋವಂಥದ್ದನ್ನು ಹೇಳಿದರು. ಅವರವ್ರ ಅಭಿಪ್ರಾಯ ತಗೊಂಡು ಸಾಧಕ ಬಾಧಕ ವಿಚಾರ ಮಾಡಿ ನಿರ್ಣಯ ತಗೊಂಡದ್ದು. ಸರಿಗೆ ಅವಿರೋಧ ಆಯ್ಕೆ ಆಯ್ತಾ ಅಥವಾ ಎಲೆಕ್ಷನ್ ಆಗುತ್ತೆ? ಅದು ಅವರು ವಿರೋಧ ಪಕ್ಷದವರು ತುಂಬಿದ್ರೆ ಚುನಾವಣೆ ಆಗೋದು. ವಿರೋಧ ಪಕ್ಷದವ್ರು ತುಂಬಿದ್ರೆ ಅವ್ರಿಗೆ ಬಹುಮತ ಇಲ್ಲ. ಆದ್ರೂ ಅವ್ರು ಏನು ಮಾಡ್ತಾರೆ ನೋಡಬೇಕು. ಪ್ರತಿ ಸಲನೂ ಸ್ಪಷ್ಟವಾದಂಥ ಬಹುಮತ ನಿಮಗಿದೆ, BJPಗಿದೆ. ಆದರೂ ಕೂಡ ಎದುರಾಳಿಗಳು ಮತ್ತೆ ನಾಮಪತ್ರ ಚುನಾವಣೆ ಪ್ರಕ್ರಿಯೆಯನ್ನು ಮಾಡ್ತಾರೆ. ತಾವು ಹೇಳ್ಬೋದಲ್ಲ, ಅವನು ಇಲ್ಲ ಬಹುಮತ ಇಲ್ಲಿರುವಾಗ ಮತ್ತೆ ಯಾಕೆ ಚುನಾವಣೆ ಪ್ರಕ್ರಿಯೆ? ಬಹುಮತ ಇದ್ದು ಅವ್ರು ಚುನಾವಣೆ ಮಾಡ್ತಾರೆ ಅಂದ್ರೆ ಏನು ತಿಳ್ಕೊಂಬಿಡಲ್ಲ ಅವ್ರ ಮನಸ್ಥಿತಿ ಹೆಂಗೈತೆ ಅಂತ ಹೇಳಿ. ಮತ್ತು ಮಹಾನಗರ ಪಾಲಿಕೆ ನಡೆಸುವಾಗ ಎಲ್ಲರದ್ದು ಸಹಕಾರ ಬೇಕಂತ ಹೇಳಿದ್ದೀವಿ. ಆ ಪ್ರಕಾರ ನಾವು ಮಾಡ್ತಾಯಿದ್ದೀವಿ. ಆದರೂ ಮತ್ತು ತಮ್ಮ ಕ್ಯಾಂಡಿಡೇಟನ್ನು ನಿಲ್ಲಿಸಿ ಚುನಾವಣೆ ಮಾಡುವಂಥದ್ದು ಅವ್ರ ಪ್ರಯತ್ನ ಅದ. ಹೀಗಾಗಿ ನಾವೇನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಅವ್ರು ತಿಳ್ಕೊಬೇಕಾಗ್ತದೆ. ನಮ್ಮ 37 ಅದಾವೆ, ಅವರು 21 ಅದಾವೆ. ಪ್ಲಸ್ ನಾನು, ಸಾಮಣ್ಣ ತಳವಾರವರು, ಜಗದೀಶ್ ಶೆಟ್ಟರ್ ಅವರು ಸಾಹೇಬರು 3 ಮಂದಿ ಮತ್ತು ಹೊರಟಿಸಿದ್ದೀವಿ. ಅಲ್ಲಿ ನಾವು 40 ಆಗ್ತೀವಿ. ಅಲ್ಲಿ ಮತ್ತು 3 ಜನ, ಅವ್ರು 24 ಆಗ್ತಾರೆ. ಅಲ್ಲಿ 3 ಜನ ಹೊಟರ್ಸ್ ಆಗ್ತಾರೆ. 24, 40 ಅದು ಹೇಳಿ ಜಮೀನು ಆಸ್ಮಾನ್ ಫರಕ್ ಅದ. ಅಲ್ಲ, ಆದ್ರೂ ಅವ್ರು ನಿಂದಿರ್ತೇವೆ ಅಂತೇಳಿ ನಾಮಿನೇಷನ್ ಮಾಡ್ತೇವೆ ಅಂತ ಅನ್ನೋದು ನನಗಿದ್ದ ಮಾಹಿತಿ. ಮಾಡಲಿ, ಚುನಾವಣೆ ಉತ್ತರ ಸಿಗ್ತದೆ. ವಿನೋದ್ ಕೋಲ್ಕಾರ್, KMM ನ್ಯೂಸ್, ಬೆಳಗಾವಿ. Amarcon collection में आओ, नई वैरायटी यहाँ पाओ, सबके लिए कपड़े हैं खास, Amarcon में खुशियाँ हैं पास, Amarcon Amarcon Collection, खड़े बाजार, बेलगाम.